ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೇನಕ್ಕೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದು ರೂರಲ್ ಎಕಾನಮಿ ಒಂದು ರೀತಿಯಲ್ಲಿ ಜಾಸ್ತಿ ಆಗಲಿ, ಇಂಡಿವಿಜುವಲ್ ಆಗಿ ಅವರ ಅರ್ನಿಂಗ್ ಪವರ್ ರೇಟ್, ಸ್ಪೆಂಡಿಂಗ್ ಪವರ್ ಅದು ಜಾಸ್ತಿ ಆಗಲಿ ಅಂಥೇಳಿ ಅವರಿಗೆ ಎಂಪ್ಲಾಯ್ಮೆಂಟು ಕೊಟ್ಟಂಗಾಗುತ್ತೆ ಅಂತೇಳಿ ದಿ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ವಾಸ್ ಗಿವನ್ ಬೈ ದಟ್ ಪ್ರೋಗ್ರಾಮ್ ಇನ್ ದಿ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಅಂಥ ಒಂದು ಯಾವುದು ಕಾರ್ಯಕ್ರಮ ಎಲ್ಲೂ ಇರಲಿಕ್ಕಿಲ್ಲ. ಅದೆಲ್ಲ ಇವತ್ತು ಗಾಳಿಗೆ ತೂರ್ಬಿಟ್ಟು ಇಡೀ ಸಮುದಾಯಕ್ಕೆ, ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅವರು ಒಂದು ನಮಗೆ ಭಾಳ ನಿರಾಸೆಯನ್ನು ಮಾಡಿದ್ದಾರೆ. 53.5 ಲಕ್ಷ ಕೋಟಿಯಲ್ಲಿ 16 ಲಕ್ಷ ಕೋಟಿ ಸಾಲ, 16 ಲಕ್ಷ ಕೋಟಿ ಸಾಲ. ನಮಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ, ನೀವು ಸಾಲ ಮಾಡಿದಿರಿ. ಹಾಂ, ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನಸಮುದಾಯಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ. ಕರ್ನಾಟಕಕ್ಕಂತೂ ಏನೂ ಇಲ್ಲ, ಝೀರೋ. ಅದು ಯಾವ 2 ರೈಲು ಬಿಡ್ತಾರೆ, ಆ ರೈಲು ಎಲ್ಲಿ ಬಿಡ್ತಾರೆ? ತಮಿಳ್ನಾಡುಗೆ ಒಂದು ಮತ್ತು ಹೈದರಾಬಾದಿಗೆ ಒಂದು. ಅವ್ರಿಗೆ ಬೆನಿಫಿಟ್ ಆಗ್ತದೆ. ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ, ತಮಿಳ್ನಾಡಿಗೆ ಅವರಿಗಾಗ್ತದೆ. ಅದರಿಂದ ಯಾವುದೂ ಇಲ್ಲ. ಕರ್ನಾಟಕಕ್ಕಂತೂ ಯಾವುದೂ ಕೂಡ ನಮಗೆ ಹೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿಲ್ಲ. ನಮಗೆ ನೀರಾವರಿ ಕೊಡಬೇಕಿತ್ತು, ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕಾಗಿತ್ತು, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಡೀ ದೇಶಕ್ಕೆ ಕೊಡಬೇಕಾಗಿತ್ತು. ಯಾವುದು ಕೊಡದೇನೆ ಸುಮ್ಮನೆ ಇದು ಒಂದು ಬಡ್ಜೆಟ್ ಅಂತ ಕರಿಬೇಕಾ? ಇದನ್ನು ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಯಾವುದನ್ನ ಕಡಿಮೆ ಮಾಡಿರೋದು ಲಿಸ್ಟ್ ನೋಡಿದ್ರ? ಬೆಂಕಿಪಟ್ಟಣ, ಪ್ಲಾಸ್ಟಿಕ್ಕು, ಇಂಥವಕ್ಕೆ ಕಡಿಮೆ, ಔಷಧಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಮಾಡ್ರೇಟ್ ಆಗಿ ಮಾಡಿದ್ದಾರೆ. ಆದರೆ ಈ ಪ್ರೋಗ್ರಾಮ್ಸ್ ಕೊಡಬೇಕಲ್ಲ. ನಾವು IITಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ, IIMಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ. ಎಜುಕೇಷನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ, ನಮ್ಮನ್ನು ಹಿಂದೆ ಕಿಟ್ಬಿಟ್ರೆ. ನಾಟ್ ಓನ್ಲಿ ಎಜುಕೇಶನ್ ಸರ್, ಹೆಲ್ತ್ನು ಸೇರಿ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಏನಿಲ್ಲ, ನಾ ಹೇಳಿದ್ನಲ್ಲ, IIMs ಎಕ್ಸ್ಪೆಕ್ಟ್ ಮಾಡಿದ್ದು ಕೊಡಲಿಲ್ಲ ನಮಗೆ. ಅದರಿಂದ ಭಾಳ ನೀರಸವಾದಂಥದ್ದು, ಭಾಳ ನಿರಾಶೆಯನ್ನು ಹೆಚ್ಚು ತಂದಿರತಕ್ಕಂಥ ಒಂದು ಬಡ್ಜೆಟ್ ಇದು ಅಂತ ಅಷ್ಟೇ ಹೇಳ್ಬೋದು. ಹೇಟ್ ಸ್ಪೀಚ್ ಬಿಲ್ನ ರಾಜ್ಯಪಾಲರು ಕಳಿಸಿರಿ, ಅವರು ಕ್ಲಾರಿಫಿಕೇಶನ್ ತಗೊಬೇಕಿತ್ತು, ಬಟ್ ಅದು ಈಗ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಿದೆ ಸರ್. ಅದೇ 28 ಅಂಶಗಳನ್ನು ಅವರು ಕ್ವಶನ್ ಮಾಡಿದ್ದಾರೆ. ಅದನ್ನು ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ. ಅದು ಮುಂದೆ ನೋಡೋಣ ಏನಾಗುತ್ತೆ ಮುಂದೆ. ಅಲ್ಲಿ ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಮಾಡಿ ಕಳಿಸ್ತೀವಿ. ಮತ್ತೆ ಅದಕ್ಕೆ ಬರ್ತದೆ, ಮತ್ತೆ ಪ್ರೊಸೀಜರಲ್ಲಿ ಅದೇನು ಮಾಡಬೇಕು ಮಾಡ್ತೀವಿ. ಗೌರ್ಮೆಂಟ್ ನಾವು ಪಾಠ ಕಲಿಸಬೇಕು ಅಂತಲೇ ರಾಜ್ಯಪಾಲರು ಈ ಥರ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಿದೆ ಸರ್. ನೋಡಿ, ನಾವು ಕಾನ್ಷಿಯಸ್ಲಿ ನಾವು ಆ ಹೇಟ್ ಸ್ಪೀಚ್ ಬಿಲ್ ಅಂತ ತಂದಿದ್ದೀವಿ, ಸುಮ್ಮನೆ ಏನೋ ಇದಕ್ಕೋಸ್ಕರ ತಂದಿಲ್ಲ. ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೇಳಿ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋದಾದರೆ ಅದರ ಇಂಪ್ಯಾಕ್ಟ್ ಸಮಾಜಕ್ಕೆ ಏನಾಗ್ತದೆ? ಸಮುದಾಯಗಳನ್ನು ದೂಷಣೆ ಮಾಡೋದು, ಸಮುದಾಯಗಳನ್ನು ಅವ್ರ ಬಗ್ಗೆ ಮಾತನಾಡೋದು, ಇಂಡಿವಿಜುವಲ್ ಆಗಿರ್ಬೋದು, ಸಮುದಾಯ ಬಗ್ಗೆ ಇರ್ಬೋದು. ಆ ಮಾತುಗಳು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ? ಅದಕ್ಕಾಗಿ ನಾವು ಆ ಬಿಲ್ಲನ್ನು ನಾವು ತಂದಿದ್ದು. ಅದರಿಂದ ಈಗ ಸಪೋಸ್ ನಾನು ಕೆಲವು ಭಾಗಗಳಲ್ಲಿ ಕೆಲವರು ಭಾಷಣಗಳನ್ನು ಮಾಡಿದರು. ಭಾಷಣಗಳ ಮಾಡಿದ ಮೇಲೆ ಏನಾಯಿತು ಅನ್ನೋದು ನಾವು ಅಬ್ಸರ್ವ್ ಮಾಡಿದ್ದೀವಲ್ವ. 1 ಅಲ್ಲ 2 ಅಲ್ಲ 10 ಘಟನೆ ಹೇಳ್ಬೋದು ನಾನು. ಅದು ಆದಮೇಲೆ ನಮಗೆ ಅರ್ಥ ಆಯಿತು, ಹೌದು ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂತ. ಅದಕ್ಕಾಗಿ ನಾವು ತಂದಿರೋದು. ಅದು ಸರಿ ಬೇಡ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶಗಳೇನಿದೆ? ಹಾಗಾದರೆ ಯಾರನ್ನ ಏನು ಬೇಕಾದ್ರೂ ಬಯಸ್ಬೋದು ನೀವು? ಯಾವುದೇ ರೀತಿಯಲ್ಲಿ ಬೇಕಾದರೆ ಸಮಾಜದಲ್ಲಿ ಏನು ಬೇಕಾದರೂ ಅಶಾಂತಿ ಆಗ್ಬೋದಾ? ಅದಕ್ಕೆ ನಾವು ಅದನ್ನು ಮತ್ತೆ ಯಾವ ಥರ ನೋಡ್ತೀರಾ ಸರ್? ಯಾಕಂದರೆ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಬೇಕಿತ್ತು, ಇಲ್ಲಿ ಕೇಳ್ತಾರೆ ಅನ್ನೋ ಒಂದು ಆಶಾಭಾವನೆ. ಗವರ್ನರ್ ಅವರು ಉದ್ದೇಶಪೂರ್ವಕವಾಗಿ ಇದನ್ನ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅದು ನೆನೆಗುದಿಗೆ ಬಿದ್ದೋಗ್ಲಿ ಅಂತೇಳಿ ಇದನ್ನು ಕಳಿಸಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಮತ್ತೊಂದು ತಮಿಳುನಾಡು, ಕೇರಳ ಆಗ್ತಿದೆ, ಕರ್ನಾಟಕ ಅದೇ ರೀತಿಯಾದ ನಡೆಗಳು ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಸರಿ ಹೋಗಬೇಕು. ಜಾರಿ ನಿರ್ದೇಶನಾಲಯದ ರೈಡ್ಗಳ ಮೇಲೆ
CJ ರಾಯ್ ಅವರ ಕುಟುಂಬ ಸಾಕಷ್ಟು ಅಲಿಗೇಷನ್ ಮಾಡಿದೆ. ದುಬೈಯಿಂದ ಕರೆದ್ರು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿಯಲ್ಲಿ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋಂಥ ಅಲಿಗೇಷನ್ ಅವ್ರು ಮಾಡಿದ್ದಾರೆ. ಈಗ SIT ಆರ್ಡರ್ ಮಾಡಿದ್ದೇವೆ. ತತ್ಕ್ಷಣ ನಾವು ನನಗೆ ಏನನ್ನಿಸ್ತು ಅಂದರೆ ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ಆಗಬಾರ್ದು ಅಂತೇಳಿ ಇಮಿಡಿಯೇಟಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತೇಳಿ SIT ಮಾಡಿದ್ದೀವಿ. ಆ SITನಲ್ಲಿ ಏನು ಬರುತ್ತೆ ನೋಡೋಣ, ಯಾರ್ಯಾರ ಇದು ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡಬೇಕಾಗತ್ತೆ. ಕೊಟ್ಟೂರು ಟ್ರಿಪಲ್ ಮರ್ಡರ್ ಕೇಸು ಬಾಡಿ ಸಿಕ್ಕಿರೋದು ಕೊಟ್ಟೂರಲ್ಲಿ, ಬಟ್ FIR ಇಲ್ಲ ರಿಜಿಸ್ಟರ್ ಆಗಿರೋದನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ DCP ರವರು ಬಿಡ್ತಾ ಇಲ್ಲ ಪ್ರತಿಷ್ಠೆ ವಿಚಾರಕ್ಕೆ ಅಂತ ಒಂದು ಇಲ್ಲ ಆ ರೀತಿ ಏನಿಲ್ಲ, ಸ್ವಲ್ಪ ಪ್ರೊಸೀಜರಲ್ಲಿ ಏನಾದರೂ ಇರ್ಬೋದು ಅಷ್ಟೇ. ಬಿಟ್ಟರೆ ನಾವು ಅದನ್ನು ಹ್ಯಾಂಡಲ್ ಮಾಡೋ ಅಂತಿಮವಾಗಿ ಹ್ಯಾಂಡಲ್ ಮಾಡೋರು ಯಾರು? ಇಲ್ಲೇ ಆಗಲಿ ಅಲ್ಲೇ ಆಗಲಿ ಪೊಲೀಸೇ ಅಲ್ವಾ. ಅದನ್ನು ಪ್ರೊಸೀಜರಲ್ಲಿ ಅಡೆತಡೆಗಳು ಇರ್ಬೋದು, ಅದನ್ನು ಸರಿ ಮಾಡ್ಕೊಂಡು ಮಾಡ್ತಾರೆ. ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಡೂ ಇಟ್. ಈಗ ಉದಾಹರಣೆಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದೆ ಏನಕ್ಕೆ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಟ್ಟಿದ್ದು ರೂರಲ್ ಎಕಾನಮಿ ಒಂದು ರೀತಿಯಲ್ಲಿ ಜಾಸ್ತಿ ಆಗಲಿ, ಇಂಡಿವಿಜುವಲ್ ಆಗಿ ಅವರ ಅರ್ನಿಂಗ್ ಪವರ್ ರೇಟ್, ಸ್ಪೆಂಡಿಂಗ್ ಪವರ್ ಅದು ಜಾಸ್ತಿ ಆಗಲಿ ಅಂಥೇಳಿ ಅವರಿಗೆ ಎಂಪ್ಲಾಯ್ಮೆಂಟು ಕೊಟ್ಟಂಗೆ ಆಗುತ್ತೆ ಅಂತೇಳಿ ದಿ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ವಾಸ್ ಗಿವನ್ ಬೈ ದಟ್ ಪ್ರೋಗ್ರಾಮ್ ಇನ್ ದಿ ಎಂಟೈರ್ ವರ್ಲ್ಡ್. ಇಡೀ ಪ್ರಪಂಚದಲ್ಲಿ ಅಂಥ ಒಂದು ಯಾವುದು ಕಾರ್ಯಕ್ರಮ ಎಲ್ಲೂ ಇರಲಿಕ್ಕಿಲ್ಲ. ಅದೆಲ್ಲ ಇವತ್ತು ಗಾಳಿಗೆ ತೂರ್ಬಿಟ್ಟು ಇಡೀ ಸಮುದಾಯಕ್ಕೆ, ಇಡೀ ದೇಶಕ್ಕೆ ಒಂದು ರೀತಿಯಲ್ಲಿ ಅವರು ಒಂದು ನಮಗೆ ಭಾಳ ನಿರಾಸೆಯನ್ನು ಮಾಡಿದ್ದಾರೆ. 53.5 ಲಕ್ಷ ಕೋಟಿಯಲ್ಲಿ 16 ಲಕ್ಷ ಕೋಟಿ ಸಾಲ, 16 ಲಕ್ಷ ಕೋಟಿ ಸಾಲ. ನಮಗೆ ಹೇಳ್ತಾರೆ ಇಲ್ಲಿ ಅಸೆಂಬ್ಲಿಯಲ್ಲಿ, ನೀವು ಸಾಲ ಮಾಡಿದಿರಿ ಹಾಂ, ಅಷ್ಟು ಸಾಲ ಮಾಡಿಕೊಂಡು ಏನು ನಾವು ಜನಸಮುದಾಯಕ್ಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳಿ ಪ್ರಶ್ನೆ. ಕರ್ನಾಟಕಕ್ಕಂತೂ ಏನೂ ಇಲ್ಲ, ಝೀರೋ. ಅದು ಯಾವ 2 ರೈಲ್ ಬಿಡ್ತಾರೆ, ಆ ರೈಲು ಎಲ್ಲಿ ಬಿಡ್ತಾರೆ? ತಮಿಳ್ನಾಡುಗೆ ಒಂದು ಮತ್ತು ಹೈದರಾಬಾದಿಗೆ ಒಂದು. ಅವ್ರಿಗೆ ಬೆನಿಫಿಟ್ ಆಗ್ತದೆ, ಬೆಂಗಳೂರಿಂದ ಜನ ಹೋಗೋದು ಹೈದರಾಬಾದಿಗೆ, ತಮಿಳ್ನಾಡಿಗೆ ಅವರಿಗಾಗ್ತದೆ. ಅದರಿಂದ ಯಾವುದೂ ಇಲ್ಲ, ಕರ್ನಾಟಕಕ್ಕಂತೂ ಯಾವುದೂ ಕೂಡ ನಮಗೆ ಹೇಳ್ಕೊಳ್ತಕ್ಕಂಥದ್ದು ಒಂದೇ ಒಂದು ಸಿಂಗಲ್ ಪ್ರೋಗ್ರಾಮ್ ಕೊಟ್ಟಿಲ್ಲ. ನಮಗೆ ನೀರಾವರಿ ಕೊಡಬೇಕಿತ್ತು, ನಮಗೆ ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕಾಗಿತ್ತು, ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಇಡೀ ದೇಶಕ್ಕೆ ಕೊಡಬೇಕಾಗಿತ್ತು. ಯಾವುದು ಕೊಡದೇನೆ ಸುಮ್ಮನೆ ಇದು ಒಂದು ಬಡ್ಜೆಟ್ ಅಂತ ಕರಿಬೇಕಾ ಇದನ್ನು? ಸೆಲೆಬ್ರೇಷನ್ ಮಾಡ್ತಿದ್ದೀವಿ. ಯಾವುದನ್ನ ಕಡಿಮೆ ಮಾಡಿರೋದು ಲಿಸ್ಟ್ ನೋಡಿದ್ರ? ಬೆಂಕಿಪಟ್ಟಣ, ಪ್ಲಾಸ್ಟಿಕ್ಕು, ಇಂಥವಕ್ಕೆ ಕಡಿಮೆ, ಔಷಧಿಗಳಿಗೆ ಇವಕ್ಕೆಲ್ಲ ಸ್ವಲ್ಪ ಮಾಡ್ರೇಟ್ ಆಗಿ ಮಾಡಿದ್ದಾರೆ. ಆದರೆ ಈ ಪ್ರೋಗ್ರಾಮ್ಸ್ ಕೊಡಬೇಕಲ್ಲ. ನಾವು IITಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ, IIMಗಳು ಎಕ್ಸ್ಪೆಕ್ಟ್ ಮಾಡಿದ್ದೋ. ಎಜುಕೇಷನ್ ಸೆಕ್ಟರ್ನಲ್ಲಿ ಇಷ್ಟು ವೇಗವಾಗಿ ಶಿಕ್ಷಣ ಬದಲಾವಣೆ ಆಗ್ತಾ ಇದೆ ಪ್ರಪಂಚದಲ್ಲಿ, ನಮ್ಮನ್ನು ಹಿಂದೆ ಕಿಟ್ಬಿಟ್ರೆ. ನಾಟ್ ಓನ್ಲಿ ಎಜುಕೇಶನ್ ಸರ್, ಹೆಲ್ತ್ನು ಸೇರಿ ನಿಮಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ರಿ? ಏನಿಲ್ಲ, ನಾ ಹೇಳಿದ್ಮೇಲೆ IIMS ಎಕ್ಸ್ಪೆಕ್ಟ್ ಮಾಡಿದ್ದು ಕೊಡಲಿಲ್ಲ ನಮಗೆ. ಅದರಿಂದ ಭಾಳ ನೀರಸವಾದಂಥದ್ದು, ಭಾಳ ನಿರಾಶೆಯನ್ನು ಹೆಚ್ಚು ತಂದಿರತಕ್ಕಂಥ ಒಂದು ಬಡ್ಜೆಟ್ ಇದು ಅಂತ ಅಷ್ಟೇ ಹೇಳ್ಬೋದು. ಹೇಟ್ ಸ್ಪೀಚ್ ಬಿಲ್ನ ರಾಜ್ಯಪಾಲರು ಕಳಿಸಿರಿ, ಅವರು ಕ್ಲಾರಿಫಿಕೇಶನ್ ತಗೊಬೇಕಿತ್ತು, ಬಟ್ ಅದು ಈಗ ರಾಷ್ಟ್ರಪತಿಗಳ ಅಂಗಡಿಗೆ ಹೋಗಿದೆ ಸರ್. ಅದೇ 28 ಅಂಶಗಳನ್ನು ಅವರು ಕ್ವಶನ್ ಮಾಡಿದ್ದಾರೆ. ಅದನ್ನು ಮಾಡಿ ಅದನ್ನು ರಾಷ್ಟ್ರಪತಿ ಕಳಿಸಿದ್ದಾರೆ. ಅದು ಮುಂದೆ ನೋಡೋಣ ಏನಾಗುತ್ತೆ ಮುಂದೆ. ಅದು ಅಲ್ಲಿ ರಾಷ್ಟ್ರಪತಿಯವರು ಏನಾದರೂ ಬೇಗ ಅದಕ್ಕೆ ಅಬ್ಸರ್ವೇಷನ್ ಮಾಡಿ ವಾಪಸ್ ಕೊಟ್ಟರೆ ಅದಕ್ಕೆ ನಾವು ಮಾಡಿ ಕಳಿಸ್ತೀವಿ. ಮತ್ತೆ ಅದಕ್ಕೆ ಬರ್ತದೆ, ಮತ್ತೆ ಪ್ರೊಸೀಜರಲ್ಲಿ ಅದೇನು ಮಾಡಬೇಕು ಮಾಡ್ತೀವಿ. ಗೌರ್ಮೆಂಟ್ ನಾವು ಪಾಠ ಕಲಿಸಬೇಕು ಅಂತಲೇ ರಾಜ್ಯಪಾಲರು ಈ ಥರ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಉದ್ಭವ ಆಗ್ತಿದೆ ಸರ್. ನೋಡಿ, ನಾವು ಕಾನ್ಷಿಯಸ್ಲಿ ನಾವು ಆ ಹೇಟ್ ಸ್ಪೀಚ್ ಬಿಲ್ ಅಂತ ತಂದಿದ್ದೀವಿ, ಸುಮ್ಮನೆ ಏನೋ ಇದಕ್ಕೋಸ್ಕರ ತಂದಿಲ್ಲ. ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತೇಳಿ ಏನು ಬೇಕಾದರೂ ಮಾತಾಡ್ಬೋದು ಅನ್ನೋದಾದರೆ ಅದರ ಇಂಪ್ಯಾಕ್ಟ್ ಸಮಾಜಕ್ಕೆ ಏನಾಗ್ತದೆ? ಸಮುದಾಯಗಳನ್ನು ದೂಷಣೆ ಮಾಡೋದು, ಸಮುದಾಯಗಳನ್ನು ಅವ್ರ ಬಗ್ಗೆ ಮಾತನಾಡೋದು, ಇಂಡಿವಿಜುವಲ್ ಆಗಿರ್ಬೋದು, ಸಮುದಾಯ ಬಗ್ಗೆ ಇರ್ಬೋದು. ಆ ಮಾತುಗಳು ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ? ಅದಕ್ಕಾಗಿ ನಾವು ಆ ಬಿಲ್ಲನ್ನು ನಾವು ತಂದಿದ್ದು.
ಅದರಿಂದ ಈಗ ಸಪೋಸ್ ನಾನು ಕೆಲವು ಭಾಗಗಳಲ್ಲಿ ಕೆಲವರು ಭಾಷಣಗಳನ್ನು ಮಾಡಿದರು. ಭಾಷಣಗಳ ಮಾಡಿದ ಮೇಲೆ ಏನಾಯಿತು ಅನ್ನೋದು ನಾವು ಅಬ್ಸರ್ವ್ ಮಾಡಿದ್ದೀವಲ್ವ, ಒಂದಲ್ಲ ಎರಡಲ್ಲ 10 ಘಟನೆ ಹೇಳ್ಬೋದು ನಾನು. ಅದು ಆದಮೇಲೆ ನಮಗೆ ಅರ್ಥ ಆಯಿತು, ಹೌದು ಇದಕ್ಕೇನಾದ್ರು ಕಡಿವಾಣ ಹಾಕಬೇಕು ಅಂತ. ಅದಕ್ಕಾಗಿ ನಾವು ತಂದಿರೋದು. ಅದು ಸರಿ ಬೇಡ ಅಂತ ಹೇಳಿದ್ರೆ ನಿಮ್ಮ ಉದ್ದೇಶಗಳೇನಿದೆ? ಹಾಗಾದರೆ ಯಾರನ್ನ ಏನು ಬೇಕಾದ್ರೂ ಬಯಸ್ಬೋದು ನೀವು? ಯಾವುದೇ ರೀತಿಯಲ್ಲಿ ಬೇಕಾದರೆ ಸಮಾಜದಲ್ಲಿ ಏನು ಬೇಕಾದರೂ ಅಶಾಂತಿ ಆಗ್ಬೋದಾ? ಅದಕ್ಕೆ ನಾವು ಅದನ್ನು ಮತ್ತೆ ಯಾವ ತರ ನೋಡ್ತೀರಾ ಸರ್? ಯಾಕಂದ್ರೆ ಸರ್ಕಾರಕ್ಕೆ ಸ್ಪಷ್ಟೀಕರಣ ಕೇಳಬೇಕಿತ್ತು, ಇಲ್ಲಿ ಕೇಳ್ತಾರೆ ಅನ್ನೋ ಒಂದು ಆಶಾಭಾವನೆ. ಗವರ್ನರ್ ಅವರು ಉದ್ದೇಶಪೂರ್ವಕವಾಗಿ ಇದನ್ನ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಅದು ನೆನೆಗುದಿಗೆ ಬಿದ್ದೋಗ್ಲಿ ಅಂತ ಹೇಳಿ ಇದನ್ನು ಕಳಿಸಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಮತ್ತೊಂದು ತಮಿಳುನಾಡು, ಕೇರಳ ಆಗ್ತಿದೆ, ಕರ್ನಾಟಕ ಅದೇ ರೀತಿಯಾದ ನಡೆಗಳು ಮುಂದಿನ ದಿನಗಳಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಸರಿ ಹೋಗಬೇಕು. ಜಾರಿ ನಿರ್ದೇಶನಾಲಯದ ರೈಡ್ಗಳ ಮೇಲೆ ಸಿಜೆ ರಾಯ್ ಅವರ ಕುಟುಂಬ ಸಾಕಷ್ಟು ಅಲಿಗೇಷನ್ ಮಾಡಿದೆ. ದುಬೈಯಿಂದ ಕರೆದ್ರು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋ ರೀತಿಯಲ್ಲಿ ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ ಅನ್ನೋಂಥ ಅಲಿಗೇಷನ್ ಅನ್ನು ಅವ್ರು ಮಾಡಿದ್ದಾರೆ. ಈಗ SIT ಆರ್ಡರ್ ಮಾಡಿದ್ದೇವೆ. ತತ್ಕ್ಷಣ ನನಗೆ ಏನನ್ನಿಸ್ತು ಅಂದರೆ, ಸುಮ್ಮನೆ ಸ್ಪೆಕ್ಯುಲೇಷನ್ಸ್ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಅದೆಲ್ಲ ಆಗಬಾರ್ದು ಅಂತೇಳಿ ಇಮಿಡಿಯೇಟಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡಿಬಿಟ್ರೆ ಅದಕ್ಕೆ ಗೊತ್ತಾಗುತ್ತೆ ವಿಷಯಗಳು ಅಂತೇಳಿ SIT ಮಾಡಿದ್ದೀವಿ. ಆ SITನಲ್ಲಿ ಏನು ಬರುತ್ತೆ ನೋಡೋಣ. ಯಾರ್ಯಾರ ಇದು ಪಾತ್ರಗಳು ಏನೇನಿದ್ದಾವೆ ಅಂತ ಹೇಳಿ ನೋಡಬೇಕಾಗತ್ತೆ. ಕೊಟ್ಟೂರು ಟ್ರಿಪಲ್ ಮರ್ಡರ್ ಕೇಸು ಬಾಡಿ ಸಿಕ್ಕಿರೋದು ಕೊಟ್ಟೂರಲ್ಲಿ, ಬಟ್ FIR ಇಲ್ಲ ರಿಜಿಸ್ಟರ್ ಆಗಿರೋದನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ DCP ರವರು ಬಿಡ್ತಾ ಇಲ್ಲ ಪ್ರತಿಷ್ಠೆ ವಿಚಾರಕ್ಕೆ ಅಂತ ಒಂದು. ಇಲ್ಲ ಆ ರೀತಿ ಏನಿಲ್ಲ, ಸ್ವಲ್ಪ ಪ್ರೊಸೀಜರಲ್ಲಿ ಏನಾದರೂ ಇರ್ಬೋದು ಅಷ್ಟೇ. ಬಿಟ್ಟರೆ ನಾವು ಅದನ್ನು ಹ್ಯಾಂಡಲ್ ಮಾಡೋ, ಅಂತಿಮವಾಗಿ ಹ್ಯಾಂಡಲ್ ಮಾಡೋರು ಯಾರು? ಇಲ್ಲೇ ಆಗಲಿ ಅಲ್ಲೇ ಆಗಲಿ ಪೊಲೀಸೇ ಅಲ್ವಾ. ಅದನ್ನು ಪ್ರೊಸೀಜರಲ್ಲಿ ಅಡೆತಡೆಗಳು ಇರ್ಬೋದು, ಅದನ್ನು ಸರಿ ಮಾಡ್ಕೊಂಡು ಮಾಡ್ತಾರೆ. ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಡೂ ಇಟ್.